ಹೆಸರು ಅನಿಲ್ ಕುಮಾರ್ ಅಂತೇಳಿ. ಹಾಂ ಸರ್. ಈ ಬಾಳೆದಂಡಿ ಮಂಚ ಅಂತ ನಮ್ಮ ಸರ್ನೇಮ್. ಹಾಂ ಸರ್. ದೇವ್ರ ಮನೆ ಬಾಳೆದಂಡಿಗರ ಅಂತಾರೆ ನಮಗೆ. ಹಾಂ ಸರ್. ಮೂಲತಃ ದೇವಿ ಪವಾಡ ಇದು ಮಾಡ್ತಾರೆ. ಹುಲಿಗಮ್ಮ ದೇವಿ. ಎಷ್ಟು ವರ್ಷದಲ್ಲಿದ್ದೆ ಸರ್ ನಿಮಗೆ ಮಾಡ್ಕೊಂತ ಬಂದಾರ? ಅಂದರೆ ಈಗ ನಮ್ದು ಅಂದ್ರೆ ಈಗ ಹಿರಿಯರ್ಲಿಕ್ಕೆ ಕೇಳಿದ್ರೆ 800 ವರ್ಷದ ಹಿಂದಿಲ್ದಿತ್ತು. 800 ವರ್ಷಲಿದ್ದನ ಇದರ ಪವಾಡ ಆಗ್ತಾ ಇದೆ. ಹಾಂ. ನೀವು ಎಷ್ಟು ವರ್ಷ ಆಯ್ತು ಸರ್ ಈಗ ನಾವು ಮಾಡಕತ್ತು 19 ವರ್ಷ ಆಯ್ತು. 19 ವರ್ಷ ಏನು ಸರ್? ಅಂದ್ರೆ ಹುಲಿಗಮ್ಮ ದೇವಿ ಸೇವೆ ಮಾಡಕ್ಕೆ ಮೊದಲು ನಮ್ಮ ತಂದೆಯವ್ರು ಮಾಡ್ತಿದ್ರು. ಹಾಂ ಸರ್. ನಿಮ್ಮ ತಂದೆ ಸರ್? ಅವರು ರಾಮಣ್ಣವ್ರು ಅಂತೇಳಿ. ಹಾಂ ಸರ್. ಅವರು ನಮ್ಮ ಅಜ್ಜಾರು ಹುಲಿಗಪ್ಪ, ಅವ್ರು ನಮ್ಮ ಅಜ್ಜಿ ನಾಗಮ್ಮ ಅಂತೇಳಿ. ಹಾಂ ಹಾಂ ಹಾಂ. ಅವ್ರು ಹಿರಿಯರು ಅವ್ರು ಮಾಡಿಂದ ತಂದೆಯವರು ಅವ್ರು ಹೋದ್ಮೇಲೆ ಇವ್ರು ಹೋದ್ಮೇಲೆ ನಮ್ಮದು ವಂಶ ಪರಂಪರೆ ಹಂಗೆ ಮಾಡ್ಕೊಂಡು ಬರೋದು, ಬೇರೆ ಯಾರು ಮಾಡಂಗಿಲ್ಲ ಅಲ್ಲಿ. ಏನಿದ್ರು ಈ ಮಂತಂದನೂ ಹೋಗ್ತೀವಿ, ಎಲ್ಲ ಅಣ್ತಮ್ಗಳೆಲ್ಲ ಇಲ್ಲೇ ಕೂಡ್ತೀವಿ. ಜಾತ್ರೆ ಏನಾದ್ರು ಕಾರ್ಯಕ್ರಮ ಆಗಲಿ, ದೇವಸ್ಥಾನದ ಏನಾದ್ರೂ ಇಲ್ಲಿಂದನೂ ಹೋಗ್ತೀವಿ ಎಲ್ಲರೂ. ಬಾಜಾ ಬಾಜಾ ಅಂತ ಊರಿನ ಹಿರಿಯರಾಗಲಿ, ನಾವು ಪೂಜಾ ಅಣ್ತಮ್ರು ಎಲ್ಲ ಸೇರಿ ಈ ಮನೆಯಿಂದ. ಎಷ್ಟು ವರ್ಷ ಸರ್ ಮನೆ ಬಂದ್ಬಿಟ್ಟು? ಇದು ಒಂದು 80 ವರ್ಷ ಮೇಲೆ ಇರೋದು ಬಿಡ್ರಿ. 80 ವರ್ಷ ಮೇಲೆ. ಹೌದು ಸರ್. ಪೂರ್ತಿ ಹಳೆವಂದ್ರೆ ಹಿಂಗಿರಲಿಲ್ಲ ಅವೆಲ್ಲ. ಹಾಂ ಸರ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸತಿ ನಿಮ್ಮ ಮೂರ್ತಿ ಐತೆ ಸರ್ ಮುಂದೆ. ಹೌದು ಸರ್. ಬರ್ಬೋದು ಸರ್? ಬನ್ನಿ. ಸ್ನೇಹಿತರೆ ನಮಸ್ಕಾರ. ನಾವು ಇವಾಗ ಬಂದಿದ್ದೀವಿ ಬಾಳೆದಂಡಿಗೆಯವ್ರ ಮನೆ ಮತ್ತು ದೇವರ ಮನೆಯವ್ರ ಹತ್ರ. ಅಮ್ಮ ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ರೇಣುಕಮ್ಮ. ನಮ್ಮ ವಂಶಸ್ಥರು ಹಿರಿಯರು ಅಲ್ಲಿಂದ ಪೂಜೆ ಮಾಡ್ಕೊಂತ ನಮ್ಮವ್ರು ಬಂದಾರ. ನಾವು ಬಂದ್ಮೇಲೆ ಅಂದರೆ ನಮಗೆ ಏನು ನೆನಪು ಅಂದರೆ ನಮ್ಮ ಅತ್ತೆಯವರು ನಾಗಮ್ಮ ಪೂಜಾರಿ ಅವರು ಬಾಳೆದಂಡಿ ಅಂಥೇಳಿ ಅವರು ಇದ್ದರು. ಅವರು ನಾವು ಅವ್ರಿಗೆ ಬಂದಮೇಲೆ ಅವ್ರೇನು ಹೇಳ್ತಿದ್ರು ನಮಗೆ. ನಮ್ಮ ಮಾವರು ಬಾಳಪ್ಪ ಪೂಜಾರ್ ಬಾಳೆದಂಡಿಗೆ ದೇವ್ರ ಮನೆ, ಹುಲಿಗಪ್ಪ ಪೂಜಾರ್ ಅವ್ರ ಯಜಮಾನ್ರು ಹುಲಿಗಪ್ಪ ಪೂಜಾರ್ ಬಾಳೆದಂಡಿಗೆ, ಮತ್ತು ಆಮೇಲೆ ನಮ್ಮ ಮನೆಯವರು ರಾಮಣ್ಣ ಪೂಜಾರ್ ಬಾಳೆದಂಡಿಗೆ ಅಂತ, ಮತ್ತು ಈಗ ಅನಿಲ್ ಕುಮಾರ್ ಬಾಳೆದಂಡಿಗೆ ಪೂಜಾರ್ ಬಾಳೆದಂಡಿಗೆ, ಆಮೇಲೆ ಪ್ರದೀಪ್ ಕುಮಾರ್ ಪೂಜಾರ್ ದೇವ್ರ ಮನೆ. ಹಿಂಗೆ ನಮ್ಮಿಬ್ಬರು ಮಕ್ಕಳದು ಹೆಸರು ಇಟ್ಟಿದ್ದೀವಿ. ಇವಾಗ ಮೊದಲಿಂದ ಹಿಂಗೆ ಬಂದಿದ್ದು ಐತೆ. ನಮಗೆ ನೆನಪಿದ್ದು ನಮ್ಮ ಅತ್ತೆಯರು ಹೇಳಿದ್ದು. ಅದಕ್ಕೂ ಮೊದಲು ಅವರೆಲ್ಲ ಹಿಂದಕ್ಕಿನ ಇರೋರು ಮಾಡ್ಕೊಂಡು ಬಂದಿದ್ದು. ನಾಗಜೋಗಿ ಬಸವಜೋಗಿ ಇದ್ದಾಗಲಿದ್ದಾನು ನಮ್ಮವರೇ ಆ ಗುಡಿ ದೇವಸ್ಥಾನದ ಪೂಜೆ ಮಾಡ್ಕೊತ ಅಲ್ಲೆಲ್ಲ ಬಂದು ಭಕ್ತಾದಿಗಳಿಗೆ ಎಲ್ಲ ಅದು ಏನು ಹೇಳೋದು, ಅವ್ರಿಗೆ ಕಾಯಿ ಹೊಡ್ಕೊಳ್ಳೋದು ಎಲ್ಲ ಅಲ್ಲಿ ಏನು ಮಾಡೋದು ನಮ್ಮವರೇ ಅಲ್ಲಿ ಆಡಳಿತ ಇತ್ತು. ನಮ್ಮವ್ರದ್ದೇ ಮೂಲತಃ ದೇವಸ್ಥಾನ ನಮ್ಮದೇ ಮೊದಲಿಗೆ ಪೂರ್ವ. ಅಂದ್ರೆ 1957 52 ಒಳಗೆ 52ರವರೆಗೆ ಇತ್ತು. 1952ರವರೆಗೆ ತುಂಗಭದ್ರಾ ಜಲಾಶಯ ಅದೇ ಟೈಮ್ನಲ್ಲಿ ಕಟ್ಟಿದಾಗ ಇತ್ತು. ಕಟ್ಟಿದಾಗ ನಮ್ಮವರೇ ಇರ್ತಿದ್ರು ಅಂತ ಹೇಳ್ತಿದ್ರು ನಮ್ಮ ಅತ್ತೆಯವರು. ನಾಗಮ್ಮ ಅಂತೇಳಿ ಅವರು ನಮ್ಮ ಅತ್ತೆಯವರು ಅಲ್ಲಿದ್ದಾರೆ. ಅವರೆಲ್ಲ ನಮ್ಗೆ ತಿಳಿಸಿ ಹೇಳ್ತಿದ್ರು, ಹಿಂಗಿದ್ರು, ಹಿಂಗೆ ಮಾಡ್ತಿದ್ರು, ಹಿಂಗಾಯ್ತು, ಹಿಂಗಿದ್ರು ನಮ್ಮವ್ರು ಹಿರಿಯರು ಅಂತೆಲ್ಲ ಹೇಳ್ತಿದ್ರು. ಅಂದ್ರೆ ಅವಾಗ ಆಗಿನ ಟೈಮ್ನಾಗ ಏನು ಪೂಜೆ ಮಾಡ್ತಿದ್ರಲ್ಲಮ್ಮ ಯಾರು ನಿಮ್ಮ ಮನೆ ತಂದವರು, ನೀವೇನಾದ್ರೂ ಸತ್ಯ ಘಟನೆಗಳು ನೋಡಿದ್ದೀರಾ? ಅಂದ್ರೆ ಹೇಳ್ತಿದ್ರ ನಿಮ್ಮ ಹಿರಿಯರು ಏನು ಹೇಳೋದು? ಅಮ್ಮಗೆ ಪೂಜೆ ಮಾಡೋದು ಅಲ್ಲಿ ಏನು ಹೇಳ್ತಿದ್ರು ಭಕ್ತಾದಿಗಳು. ಪವಾಡಗಳು ಆಗಿರೋದು? ಪವಾಡ ಆಗಿದೆ. ಏನಂದ್ರೆ ಅವಾಗ ನಾಗಜೋಗಿ ಬಸವಜೋಗಿ ಇದ್ದಾಗ ಆಗಿದ್ದು ಪವಾಡ ಚರಿತ್ರೆ ಹೇಳ್ತಿದ್ರು ಅಜ್ಜಿಯವರು, ನಮ್ಮ ಅತ್ತೆಯವರು. ಅವ್ರು ಏನಂತ ಹೇಳ್ತಿದ್ರು, ಹಿಂಗೆ ಪವಾಡ ಮಾಡ್ತಿದ್ರು, ಹಿಂಗೆ ದೇವಸ್ಥಾನಕ್ಕೆ ಹೋಗಿದ್ರು ಎಲ್ಲ ಗುಡ್ಡಕ್ಕೆ. ಮೊದಲಿಗೆ ಅವ್ರಿಗೆ ಇದ್ದಿಲ್ಲ, ಅವರು ಇದ್ದಾಗ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಬಂದಾರ ಅವರು. ಆಮೇಲೆ ಮೊದಲಿಂದ ಹಿರಿಯಕರು ಮಾಡ್ಕೊಂಡಿದ್ದು ಹೇಳ್ಕೊಂತ ಬಂದಿದ್ದಿದ್ದು. ಅವ್ರೇನು ಮೊದಲಿಗೆ ಅವರು ನಾಗಜೋಗಿ ಬಸವಜೋಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಇಲ್ಲಿಂದ ಹೋಗ್ತಾ ಇದ್ದರೆ ಅವರು ಹುಣ್ಣಿಮೆಗೆ ಒಂದ್ಸಲ, ಪ್ರತಿ ಹುಣ್ಣಿಮೆ ಸಲ ಹೋಗ್ತಿದ್ರು. ಹೋದರೆ ನಡ್ಕೊಂಡು ಹೋಗೋದು. ಅವಾಗೆಲ್ಲ ಏನಿದೆ ಇದ್ದಿಲ್ಲ, ಏನಿಲ್ಲ. ನಡ್ಕೊಂಡು ಹೋಗಿ ಅಲ್ಲಿ ನದಿ ದಾಟಿ ಹೋಗ್ಬೇಕಂತ. ಅದು ಮಳೆ ಬಂದು ನದಿ ಫುಲ್ ಹರಿದು ಮಳೆ ಗುಡುಗು ಮಿಂಚು ಬಂದು ಅಮ್ಮ ಪರೀಕ್ಷೆ ಮಾಡಿದ್ದದು ಎಲ್ಲಮ್ಮ. ಇವ್ರದ್ದು ನೋಡೋಣ ಭಕ್ತಿ ಅಲ್ಲಿಂದ ಇಲ್ಲಿ ಬಂದು ಅಮ್ಮನ ದರ್ಶನ ಇಲ್ದ ವಯಾಗ ಏನೋ ಒಂದು ಹನಿ ನೀರು ಹಾಕ್ತಿದ್ದಲ್ಲ, ಹಂಗೆ ಅವರು ನಡ್ಕೊಂಬಂದಿದ್ದು. ಅವರು ಅವತ್ತಿನ ಕಾಲಕ್ಕೆ ಅಮ್ಮ ಪರೀಕ್ಷೆ ಮಾಡ್ಯಾಳ ಅವ್ರಿಗೆ. ಏನಂದರೆ ಹಿಂಗೆ ಇವ್ರು ಹಿಂಗೆ ಬಂದಾರ ನೋಡೋಣ, ಇವ್ರ ಪರೀಕ್ಷೆ ಏನು, ಇವರು ಭಕ್ತಿ ಹೆಂಗೈತಿ, ಇವ್ರು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಾರ, ಹಿಂಗೆ ಮಾಡ್ಕೊಂಡು ಹೊಂಟಾರ ನೋಡೋಣ ಅಂತೇಳಿ ಮಳೆ ಗುಡುಗು ಮಿಂಚು ಎಲ್ಲ ತರಿಸಿ ಅದನ್ನೆಲ್ಲ ಇದು ಮಾಡಿಕೊಂಡು ಅದು ಮಳೆ ಬಂದು ಎಲ್ಲ ಬಂದರು ಅಲ್ಲೇ ಕೂತಾರ ಅವ್ರು. ಅಮ್ಮ ಸ್ತೋತ್ರ ಬಿಟ್ಟು ಇನ್ನೊಂದು ಏನೂ ಇಲ್ಲ ಅವರು. ಆ ರೀತಿ ಕೂತಾರ. ಆಮೇಲೆ ಅಲ್ಲಿಂದ ಆಕಾಶವಾಣಿಯಿಂದ ಹೇಳ್ಯಾಳ ಅಮ್ಮ, ಅದು ದಾರಿ ಮಾಡಿಬಿಟ್ಟಾಳ ಅವ್ರಿಗೆ. ಅಲ್ಲಿಂದ ಹೋಗಿ ಅವ್ರ ದಾರಿ ನದಿ
ಇದ್ರೂ ಕೂಡ ದಾರಿ ಮಾಡಿ ಅವ್ರಿಗೆ ಆಕಾಶವಾಣಿಯಿಂದ ನೋಡ್ದ ಅಂದ್ರೆ ಆ ನದಿ ಒಳಗೆ ದಾರಿ ಅವ್ರು ಒಟ್ಟು ಅಲ್ಲಿಂದ ದಾರಿ ಮಾಡಿ ತನ್ನ ದರ್ಶನ ಕೊಟ್ಟಂಗೆ ಅವ್ರಿಗೆ ಅದೆಲ್ಲ ಕೊಟ್ಟು ಅವ್ರಿಗೆ ಇವತ್ತಲಿದ್ದ ನಿಮ್ಮ ಭಕ್ತಿಗೆ ನಾ ಮೆಚ್ಚಿದೆ, ನೀವು ಬರಬೇಡ್ರಿ ಇವತ್ತಲಿದ್ದ ಇಲ್ಲಿ ನನ್ನ ದೇವಸ್ಥಾನಕ್ಕೆ ನಾನೇ ನಿಮ್ಮಲ್ಲಿಗೆ ಬಂದು ಅಲ್ಲಿ ಹಿಂಗೆ ಪ್ರತಿರೂಪಾಗಿ ನಾನು ಹುಲಿಗೆಮ್ಮಾಗಿ ನಂದಾಳ್ರಿ ಬಂದು ನೆಲೆಸ್ತೀನಿ, ನಿಮಗೆ ಪವಾಡ ಪುರುಷರನ್ನಾಗಿ ಲೋಕಕ್ಕೆಲ್ಲ ಕಲ್ಯಾಣ ಮಾಡಂಗೆ ಮಾಡ್ತೀನಿ. ಈ ರೀತಿ ಮಾಡ್ಕೊಂಡು ಬಂದಿದ್ದೇವೆ. ಅಂದರೆ ಫಸ್ಟ್ ಎಲ್ಲ ದೇವಸ್ಥಾನ ಇತ್ತಲ್ಲಮ್ಮ, ಅದೇನು ಫಸ್ಟ್ ಬೇರೆ ದೇವಸ್ಥಾನ ಇತ್ತ ಹುಲಿಗೆಮ್ಮ ದೇವಿನ? ಹುಲಿಗೆಮ್ಮ ಅಂದರೆ ಅವಾಗ ಅವರು ಇದು ಇತ್ತಂತ್ರಿ, ಯಾವುದು ಸೋಮೇಶ್ವರ ಗುಡಿ ಅಂತ, ಅದು ಅಮ್ಮಂದು ಆ ಸೋಮೇಶ್ವರಿಗೆ ಅಷ್ಟೇ ಅದು ಇದು ಗುಡಿ ಅಂದರೆ ಸೋಮನಾಥ್ ಅಂತ ಆ ಗುಡಿ. ಅಂದರೆ ಅಮ್ಮ ಬಂದು ಬಡ್ಲಿಗೆ ಹಿಡ್ಕೊಂಡು ಬಂದಾಳ, ಅಲ್ಲಿ ನೆನಿಬೇಕಂತ ಹಾಕಿದ್ದು, ಅಲ್ಲಿ ಜಾಗ ಇದು ಮಾಡ್ಕೊಂಡು ಅದು ನೆನಿಬೇಕಂತ ಬಂದಾಗ ಆ ಗುಡಿಯಲ್ಲಿ ಅವರು ಸೋಮನಾಥ ಅಂತ ದೇವಸ್ಥಾನ ಇದ್ದಿದ್ದು, ನನಗೆ ಸ್ವಲ್ಪ ಜಾಗ ಕೊಡು ಅಂತ ಕೇಳ. ನೀನು ಹೊಲಸದಿದೆ, ನೀನು ಸ್ವಚ್ಛತೆ ಇಲ್ಲ, ನೀನು ಭಾಳ ಇದು ಮಾಡ್ತೀನಿ, ನೀಚ್ ಇದು ಮಾಡ್ಕೊತೀರಿ, ಬೇಡಮ್ಮ ನೀನು ಅಂದರೆ ನೀಟು ಊಟ ಮಾಡೋದು ಬೇಡ. ಅಮ್ಮ ಏನು ಮಾಡ್ಯಾಳ, ಇಲ್ಲದ್ರಿಲ್ಲಪ್ಪ ನನಗೊಂದು ಪಡ್ಲಿಗೆ ಇಡ್ತೀನಿ, ಅದನ್ನು ನೆಟ್ಕೋ. ಇಲ್ಲಿ ಆ ಗುಡಿ ಒಳಗೆ ಇದು ಪವಾಡ ಆಗಿದ್ದು. ಅಮ್ಮನೇ ಅವ್ರಿಗೆ ಬಂದು ಹಿಂಗೆ ಹೇಳಾಳ, ಹಿಂಗೆ ನಾವು ಪಡ್ಲಿಗೆ ತಂದಿಡ್ತೇನೆ, ಅಷ್ಟನ್ನೇ ಜಾಗ ಕೊಡು, ನಾನು ಎಲ್ಲನೇ ಇರಲಿ, ನೀನು ಪಡ್ಲಿಗೆ ಇಡ್ತೀನಿ ಅಂತೇಳಿ ಇಟ್ಟಾಳ ಅಮ್ಮ. ಇಟ್ಟ ಮೇಲೆ ಅಷ್ಟೆಲ್ಲ ಬಿಡು ಅಂತ ಸುಮ್ಮನೆ ಅದು ಈಶ್ವರನೇ, ಮತ್ತೆ ಈಶ್ವರ ಸೋಮನಾಥ್ ಅಂದರೆ ಈಶ್ವರನೇ. ಅದು ಆ ಥರ ಇದು ಮಾಡಿ ಆಮೇಲೆ ಅಲ್ಲಿಂದ ಏನು ಮಾಡ್ಯಾಳ, ಅವ್ರು ಎಲ್ಲಿ ಕಾಲಿಡ್ತಾರ ಅಲ್ಲೆಲ್ಲ ಪಡ್ಲಿಗೆ ಮಾಡಿಬಿಟ್ಟಾಳ ಗುಡಿ ತುಂಬ. ಹೆಂಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು, ಹಿಂಗೆ ಇಟ್ಬಿಟ್ಲು, ಹಿಂಗೆ ಮಾಡಿದ್ಲು, ನಾನೇನೋ ಹಿಂಗೆ ಅಂತ ಮಾಡ್ಕೊಂಡಿದ್ದೆ, ಹಿಂಗಾಯ್ತಲ್ಲ ಅಂತಂದು ಅವ್ರು ಏನು ಮಾಡ್ಯಾರ, ಹಿಂದೆ ಬಾಗಿಲ ಹೊಡ್ಕೊಂಡು ನಾನು ಎಲ್ಲಿ ಹೋಗ್ಲಮ್ಮ ನೀ ಹಿಂಗೆ ಮಾಡಿದಲ್ಲ ಅಂದರೆ ಒಂದು ಲಿಂಬೆಹಣ್ಣು ತೊಗೊಂಡು ಒಗಿತೀನಿ, ಅಲ್ಲಿ ಜಾಗ ಇರ್ತೈತೆ, ಅಲ್ಲಿ ಲಿಂಬೆಹಣ್ಣು ಹೋಗಿ ಬಿದ್ದಲ್ಲಿ ನೀವು ಹೋಗಿ ಅಲ್ಲಿ ನೆನಿಬೇಕು ಅಂತ. ಯಾರಿಗೆ? ಸೋಮನಾಥ್ಗೆ. ಈಶ್ವರ್ಗೆ. ಅವ್ರು ಏನಂದಾರ ಅವಾಗ ಅಲ್ಲಿಂದ ಹಿಂದೆ ಬಾಗಿಲ ಹೊಡ್ಕೊಂಡು ಹೋಗ್ಯಾನಂತ ನೋಡ್ರಿ. ಹಿಂದೆ ಗುಡಿಯಿಂದ ಬಾಗಿಲ ಹೊಡ್ಕೊಂಡು ಅಲ್ಲಿಗೆ ಹೋಗಿ ಹಂಪಿ ಇದು ಕಂಪ್ಲಿ ಇದಕ್ಕೆ ಇದು ಮಾಡ್ಯಾರ. ಅಲ್ಲಿ ಕಂಪ್ಲಿ ಹತ್ರ ಕಂಪ್ಲೆಗೆ ಸೋಮನಾಥ್ ಟೆಂಪಲ್ ಐತೆ. ಟೆಂಪಲ್ ಇದೆ. ಇಲ್ಲಿ ಗುಡ್ಡದ ಮೇಲೆ ಒಂದು ಸೋಮನಾಥ ದೇವಸ್ಥಾನ ಎರಡರಾಗ ಯಾವಾಗ ಕನ್ಫರ್ಮ್ ಇಲ್ಲ. ಲಿಂಬೆಹಣ್ಣು ಒಗದಾಳ ಅಮ್ಮ, ಅಲ್ಲಿ ಹೋಗಿ ಸ್ಥಾನ ಮಾಡಿದ್ದು ಕಂಪ್ಲೀಲ್ಲೇ ಅಂತಂದು ಅಂತಾರೆ, ಅಲ್ಲೇ ಇರ್ಬೋದು ಅನ್ನಿಸ್ತದೆ ನಮಗೆ. ಅವಾಗಿಂದು ಈ ರೀತಿ ಮಾಡಿದ್ದಿದೆ ಅದು ಅಮ್ಮಂದು. ಅಮ್ಮನೇ ಜಾಗ ಮಾಡ್ಕೊಂಡು ಅಲ್ಲಿ ಬಂದಾಳ. ಆ ಗುಡಿಯಾಗ ಸೋಮನಾಥ್ ಇದ್ರು ಕೂಡ ಆ ಜಾಗ ತೊಗೊಂಡು ಅಲ್ಲಿ ಮಾಡ್ಕೊಂಡು. ಅಂದರೆ ಇವಾಗ ಏನ ಪಡ್ಲಿಗೆ ಇಟ್ಟಿದ ಮೇಲೆ ಅಲ್ಲಿ ಉದ್ಭವ ಮೂರ್ತಿ ಸೃಷ್ಟಿಯಾಗೈತಮ್ಮ ಏನು? ಅಮ್ಮ ಮತ್ತೆ ಅದು ಇದ್ರ ರೂಪದಾಗ ಬಂದಾಳಲ್ಲ, ಚೀಚಕ್ಕ ಇದು ಸಾಲಿಗ್ರಾಮ್ ರೂಪದಾಗ ಗುಡ್ಡದಾಗೆ ಬಂದಾಳ. ಅದು ನೆಲದಾಗಿದ್ದಾನೆ ಉದ್ಭವ ಆಗ್ಯಾಳ. ಕಲ್ಲಲ್ಲಿಂದ ಮಟ್ಟಿನೇ ಇತ್ತು, ಅದ್ರೊಳಗೆ ಅಲ್ಲೇ ಬಂದಾಳ ಅಮ್ಮ. ಮಟ್ಟಿ ತರ ಗುಡ್ಡದಾಗನೆ ಅಮ್ಮನೆ ಅಂತೂ ಇದಾಗ್ಯಾಳ. ಅದೇ ಇದ್ರೊಳಗೆ ಆಕೆನ ಅಮ್ಮನ ಇದು ಮಾಡ್ಕೊಂಡು ಪೂಜೆ ಮಾಡೋದೆಲ್ಲ, ಈಗ ಅಲಂಕಾರ ಮಾಡಿ ಪೂಜೆ ಮಾಡೋದು. ಭೂಮಿಯಿಂದನೇ ಬಂದಿದ್ದಮ್ಮ. ಹೌದಮ್ಮ, ಉದ್ಭವ ಮೂರ್ತಿ. ಅಮ್ಮ ಒಟ್ಟು ಇಂಥ ಜಾತಿಗೆ ಅಂತಂದೇಳಿ ಸೀಮಿತವಾಗಿಲ್ಲ, ಇಲ್ಲ ಎಲ್ಲ ಜಾತಿಗೂ ಹೇಳ್ಯಾಳ. ಸರ್ವ ಜಾತಿ ಬರ್ತಾರೆ ಇಲ್ಲಿ, ತುಂಬಾ ಜನ ಬರ್ತಾರೆ. ಸರ್ವ ಜಾತಿನೂ ಬರ್ತದೆ ಎಲ್ಲ. ಇವತ್ತಿಗೂ ಎಲ್ಲ ತುಂಬಾ ಜನ, ಈಗಂತ ತುಂಬಾ ಜನ. ಮೊದ್ಲೆಲ್ಲ ಕಡಿಮೆ ಸ್ವಲ್ಪ, ಅವಾಗೆಲ್ಲ ಇದು ಇತ್ತಲ್ಲ, ಹಳೆ ಗುಡಿ, ಹಳೆ ಇದು ಎಲ್ಲ ನಮ್ಮವ್ರು ಇದ್ದಾಗೆಲ್ಲ ಇದು ಮಾಡ್ಕೊಂಡ್ಬಂದಾರ. ಅದೆಲ್ಲ ಜನಸಂಖ್ಯೆ ಜಾಸ್ತಿ ಅವಾಗಿಂದ 52ರವರೆಗೆ ನಮ್ಮವರೇ ಮಾಡ್ಕೊಂಡ್ಬಂದಿದ್ದು. ನಿಮ್ಮಂತಂದವ್ರೆ ಅವೆಲ್ಲ ತೊಗೊಂಡು ಏನು ಪಾಯಸದ ಪುಟ್ಟಿ ಅವೆಲ್ಲ ಬಂದು ಇಂತಿಂಥ ಊರಂತ ಬಂದು ಅದೆಲ್ಲ ಮಡಿ ಸಂಗತ ಮಾಡು. ಪಾಯಸದ ಪುಟ್ಟಿ ಅಂದ್ರೆ ಅಲ್ಲೇ ಬಂಬಲಿಯಿಂದ ಬಂದು ಮಾಡ್ತಾರೆ. ಇಲ್ಲಿ ಅದು ಪಡ್ಗ ಅಂದರೆ ಇಲ್ಲೇ ಇಲ್ಲೊಬ್ರು ಇದ್ರ ಕಡೆ ಯಾವ್ದು ಕನಗಿರಿ ಕಡೆ ಒಂದು ಊರಿದೆ, ಚೂಳೆಕಲ್ಲ, ಅಲ್ಲಿಂದ ಮಾಡ್ತಾರ. ಅಲ್ಲಿಂದ ತಂದು ಇಲ್ಲಿಟ್ಟು ನಮ್ಮ ಪಾಯಸದ ಪಡ್ಗ ಅಂದ್ರೆ ಕೈಲೇ ತೆಗೆದು ಅದೇ ಪಾಯಸ ಮಾಡೋದು. ಅಗ್ನಿ ಅಂದ್ರೆ ಅಲ್ಲಿ ಅಗ್ನಿ ಬಂಡೆಗಟ್ಲೆ ಅಲ್ಲಿ ಕಟ್ಟಿಗೆ ಹಾಕಿ ಎಲ್ಲ ಇದು ಮಾಡಿರ್ತಾರೆ, ಬಂಡ ಮಾಡಿರ್ತಾರ ಗುಡಿ ಎದುರಿಗೆ. ಮಾತಂಗಿ ಅಮ್ಮನ ಗುಡಿ ಎದುರಿಗೆ ಮಗ್ಳು ತಳಗ್ ಮಾಡಿರ್ತಾರ. ಅಲ್ಲೇ ಅಗ್ನಿ ಇದು ಮಾಡಿ ನಮ್ಮ ಪೂರ್ವಜರಿಗೆ ಹೊಲ್ತು ಬಂದಾಳ. ಅವರಿಂದನೇ ನಡಿಬೇಕು, ಅವ್ರಿಂದನೇ ಎಲ್ಲ ಆಗ್ಬೇಕು. ಅವ್ರು ಏನು ಹೇಳಿದ್ದು ಎಲ್ಲ ನಡೆಸ್ಕೊಡ್ತೀನಿ. ಅವ್ರ ವಂಶಕ್ಕೆಲ್ಲ ವಂಶ ಪರಂಪರೆ ಹೇಳಿದಾಳ ಅಮ್ಮ. ಆ ಥರ ಆಕಾಶವಾಣಿಯಿಂದ ನೋಡಿದು ಎಲ್ಲ ಹೇಳಿ ಅವ್ರಿಗೆ ಕಳಿಸ್ಯಾಳ. ಅವತ್ತಿಂದ ಅವ್ರು ಹೋಗಿಲ್ಲ. ಇವತ್ತಿಗೂ ನಾವು ಎಲ್ಲಮ್ಗೆ ಹೋಗಲ್ಲ.
ನೀವು ಹೋದ್ರೆ ಹೆಂಗ ಏನೋ ಭಯ ಅಲ್ಲಿ ಆಗ್ತದೆ ಬರ್ಬೇಡ್ರಿ, ಹೋದ್ರೆ ಹೆಂಗ ಇಲ್ಲೇ ಇದು ಇಲ್ಲೇ ಬಂದಿನ ಅಂತಾಳೆ ಇಲ್ಲೇ ಅದ ಮಾಡ್ಕೊಂತ ಹೋಗ್ರಿ. ಅಮ್ಮನ ರೂಪದಾಗೆ ಬಂದಾಳಲ್ಲ ಇಲ್ಲೇ ನೆನೇನ ಇಲ್ಲೇ ನನ್ಸೋಣ ಇವತ್ತುವರೆಗೂ ಹೋಗಿಲ್ಲಮ್ಮ ನಿಮ್ಮ ಮನೆತಂದರು? ನಾವು ಹೋಗಿಲ್ಲ ನಮಗೆಲ್ಲ ಕರೀತಾರ ಹೋಗಿಲ್ಲ ಬೇರೆದವ್ರು ಕರ್ಕೊಂಡು ಅಮ್ಮ ಅಪ್ಪಣೆ ಮಾಡ್ಯಾಳ, ನಾನು ಹೋಗಲ್ಲ. ಹೋಗಾಕ ಮತ್ತೆ ಈ ಗುಡಿ ಹೊತ್ತಿಂದನೇ ಕರೆದ್ರು ಅವತ್ತು ನಾವು ಹೋಗ್ತಾ ಇಲ್ಲ ಅದು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ನಮ್ಗೇನೋ ಅಂದ್ರೆ ಇವಾಗ ಅಮ್ಮಗ ಏನು ಜಡೆ ಬಿಡ್ತಾರಂತಂದೇಳಿ ಅಂತಾರಲ್ಲ, ಏನಮ್ಮ ಅದ್ರ ಕತೆ? ಕತೆ ಜಡೆ ಅಂದ್ರೆ ಬಿಡೋದು ಇದು ಅಮ್ಮನ ಪವಾಡ ಮಾಡ್ತಾರಲ್ಲ ಆ ದೇವಿ ಆಕಾರ ಇರ್ಲಿ ಅಂತೇಳಿ ಆ ತರ ನಮಗೆ ಕೂದಲ ಬಿಡಕ್ಕೆ ಅನುಮತಿ ಮಾಡಿದ್ದಾರೆ. ದೇವಿ ಆಕಾರ ಇಲ್ಲ ಈಗ ಆ ಹೆಣ್ಣು ರೂಪನೇ ತಾಳ್ಬೇಕು ನಾವು. ಪವಾಡ ಅವಾಗ ನಮ್ಗೆ ಪವಾಡ ಮಾಡೋ ಮುಂದೆ ದಂಡೆ ನಾವು ಪವಾಡ ಮಾಡೋರಿಗೆ ಈ ದಾಡೆ ಮೀಸೆ ಎಲ್ಲ ತೆಗೆದು ಬಿಡ್ತಾರೆ, ಉಗುರು ತೆಗಿತಾರೆ, ಆಮೇಲೆ ದೇವಿ ವರ್ಷಕ್ಕೆ ಆಕಾರನ ಮಾಡಿಬಿಡ್ತಾರೆ. ಕೂದಲೊಂದ ತೆಗೆದು ಕೂದಲೊಂದ ತೆಗೆದು ಕುಂಕುಮ ಹಚ್ಚಿ ಗಂಧಾಕ್ಷಿ ಹಚ್ತಾರ, ಆಮೇಲೆ ಕುಂಕುಮ ಹಚ್ತಾರ, ಹಚ್ಬಿಟ್ಟು ಆಮೇಲೆ ಅವ್ರಿಗೆ ದಂಡೆ ಹಾಕೋದು, ಹಾರ ಹಾಕೋದು, ಹೆಣ್ಣು ವೇಷ ಹೆಣ್ಣು ವೇಷ ಎಲ್ಲ ಅಮ್ಮನ ವೇಷನೇ ಆಕಾರ ಇದ್ದಾನೆ ಅದು ಆ ತಾಯಿ ರೂಪನೇ ಬರ್ಬೇಕಾದ್ರೆ ಈ ತಾಯಿ ಗುಡಿಯಾಗ ಅದಾಳಲ್ಲ ಅಮ್ಮ ಹೌದು. ಆ ರೀತಿನೇ ಬರ್ಬೇಕು. ಆ ಥರ ಇದು ಮಾಡ್ಕೊಂಬಂದಾರ. ವರ್ಷಕ್ಕೊಂದ್ಸಲ ಅಷ್ಟೇ ದಾಡಿ ಅವೆಲ್ಲ ತೆಗಿಯೋದು, ಇದು ಬಿಡಿದಿಂದ ತೆಗಿಯೋದು, ಒಂದ್ ವರ್ಷ ಮಟ್ಟ ನಾವ್ ಏನು ಉಗುರು ತೆಗಿಯಲ್ಲ, ದಾಡಿ ಮೀಸೆ ಹಂಗೆ ಇರ್ತಾವ ಸರ್. ಮುಡಿ ತೆಗಿಯಂಗಿಲ್ಲ. ತಮ್ಮಸ್ ತಾವೇ ಕಟ್ಟಾಗ್ತಾ ಹೋಗ್ತಿರ್ತಾವ. ಬಾ ಬಾ ಬಾ. ನಮ್ದು ಬಾಳೆದ ದಿವಸ ತೆಗಿತಾರ, ಇನ್ನೊಂದು ಪಾಯಸ ತಗೊಂಡು ಅವತ್ತು ಪಾಯಸ ತೆಗ್ದು ಅವತ್ತು ಪಾಯಸದ ದಿನ ತೆಗಿತಾರೆ. ಅವತ್ತು ಬೆಳಿಗ್ಗೆ ಆಗ್ತಿರ್ತೈತಿ ಇದು ಮಾಡೋದಂದ್ರೆ 2 ಗಂಟೆ ಮೇಲೆ ರಾತ್ರಿ ಕಾರ್ಯಕ್ರಮ ನಮ್ಗೆ 2 ಗಂಟೆಯಿಂದ ಬೆಳತನ ಆಗ್ತಾವ. 2 ಗಂಟೆ ಮೇಲೆ ಹೋಗ್ತಾರ. ಬ್ರಾಹ್ಮಣ ಮುಹೂರ್ತದಲ್ಲೇ ಎಲ್ಲ ಕಾರ್ಯಕ್ರಮ. ಈಗ ಡೈಲಿ ಹೋಗಿ ಪೂಜೆ ಮಾಡೋದು ಅಂತದೇನ? ಈಗ ಅವರು ಸರ್ಕಾರದಾಗಿಂದ ಅರ್ಚಕ್ ನೇಮಕ ಮಾಡ್ಯಾರ. ಮೊದಲು ನಮ್ದೇ ನಮ್ಗೆ ಇದು ಮಾಡ್ಲಂತ ಅವ್ರು ನೇಮಕ ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಎಲ್ಲ ಬರ್ತೀವಿ. ವಿಶೇಷ ಇದ್ದಲ್ಲಿ ನವರಾತ್ರಿ ಸೇವಾಕ್ ಹೋಗ್ತೀವಿ, ಮಲಕ್ ಸೇವಾಗ್ಲಿ ಹೋಗಿರ್ತೀವಿ, ಡೈಲಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಮತ್ತು ದಸರಾ, ಭಾರತ ಹುಣ್ಣಿಮೆ, ಜಾತ್ರೆ ಇವೆಲ್ಲ ನಮ್ಗೆ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ಕಾರ್ಯಕ್ರಮ ನಾವು ಮಾಡಕ್ಕೆ ಬಿಟ್ಕೊಡ್ತಾರೆ ಅಲ್ಲಿ. ಅದೆಲ್ಲ ನಾವು ಇವತ್ತಿಗೂ ನೋಡ್ಕೊಂಡು ಬಂದಿರ್ತಾರೆ. ದಸರಾ 9 ದಿನ ಇಲ್ಲಿಂದ ಪುರಾಣ ಹೋಗ್ಬೇಕು. ನಮ್ಮ ಮನೆಯಿಂದ ಪುರಾಣ ಬುಕ್ಕ ಇಲ್ಲಿಂದ ಹೋಗ್ತದೆ, ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಅವ್ರ ಕಾಯಿಸ್ತಾರ್ಗೊಂಡು ನಮ್ದೊಂದು ಇಲ್ಲಿಂದ ಹೋಗ್ತಾರೆ. ಪುರಾಣ ಎಷ್ಟು ದಿನ ಪೂಜೆ ಬಂದಿರ್ತಾರೆ, ಪುರಾಣ ಮುಗಿದು ಪುರಾಣ ಲಾಸ್ಟ್ ದಿನ ಅವತ್ತು ಬನ್ನಿ ದಿನ ವಿಜಯದಶಮಿ ದಿನ ಅವತ್ತು ಹೊಳ್ಳಿ ಮನೆಗೆ ಬರ್ತದೆ. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲ ಇದಾದ್ಮೇಲೆ 9 ದಿನ ನಮ್ಮ ಮನೆಯಿಂದ ಬಾಕು, ಅವ್ರ ಮನೆಯಿಂದ 5 ಮನೆಯೂ ಬಾಕು ಹೋಗ್ತದೆ. 5 ಮನೆಯವ್ರು ಎಲ್ಲರೂ ಬಂದ್ಬಿಟ್ಟು ಈ ಮನೆ ಹತ್ರನ ಕಲ್ತು ಇಲ್ಲಿಂದನ ಅವ್ಲಿಗೆ ಬಾಕು ಅವೆಲ್ಲ ಅವ್ರ ಮನೆಯಿಂದ ಬರ್ತಿರ್ತಾರ. ದಸರಾ ಟೈಮಲ್ಲಿ ನಮ್ಮ ಮನೆಯಿಂದ ಅಂದ್ರೆ ಅವ್ರು ಒಂದು ಡ್ಯೂಟಿಗೆ ತಗೊಂಡ್ಬರ್ತಾರೆ ದೇವಸ್ಥಾನದಿಂದ. ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರ ಡ್ಯೂಟಿಗೆ ಸಂಬಂಧ ನಮ್ಗೆ ಗೌರವ ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಬಾಕ್ಗಳು ಇರ್ತಾವೆ. ಇಲ್ಲಿಂದ ಪುರಾಣ ಮುಗಿತದಲ್ಲ, ಅಲ್ಲೆಲ್ಲ ನಡೀತದೆ ದಿನ ಪುರಾಣ. ಅಲ್ಲಿ ನೈವೇದ್ಯ ಹಾಕ್ತಾರೆ ಅಮ್ಮಗೆ. ಆ ನೈವೇದ್ಯ ಎಲ್ಲ ನಮ್ಮ ಪೂಜಾರ ಮನೆಗಳಿಗೆ ಬರ್ತಾವೆ ದಿನ ಒಬ್ಬರ ಮನೆಗೆ ಅಂತ ಅಮ್ಮನ ಮುಂದೆ ಹಾಕಿತ್ತು ನವರಾತ್ರಿ ಒಳಗೆ. ಆಮೇಲೆ ಭಾರತ ಹುಣ್ಣಿಮೆ ಅದು ಇದು ಮಾಡ್ತಾರೆ, ಗುಗ್ಗುರಿ ಮುಟ್ಟಿಗೆ ಅದು ಇದೇ ಎರಿತಾರೆ. ಮೊದಲೆಲ್ಲ ಎಂಡ ಅದೆಲ್ಲ ಎರಿತಿದ್ರು, ಇವಾಗ ಅದಿಲ್ಲ. ಹಾಲು ಜೇನುತುಪ್ಪ ಇಡ್ತಾರೆ ಅಮ್ಮಗೆ, ಹಾಲು ಎರಿತಾರೆ. ಏನದು ಶಾಖ ಅಂತಾರಲ್ಲ, ಶಾಖೆ ಎರಿತಾರ ಅಂತಾರಲ್ಲ ಆ ಟೈಪ್. ಅದು ಮೊದಲೆಲ್ಲ ಎಂಡ ನಡೀತಿತ್ತಲ್ಲ, ಅವಾಗ ಎಂಡ ಇಡ್ತಿದ್ರು, ಇಟ್ಟಿಲ್ಲ ಮೊದಲಿನ ಕಾಲದ್ದೆಲ್ಲ ತೆಗೆದು ಹಾಲು ಜೇನುತುಪ್ಪ ಅಮ್ಮನ ಹತ್ರ ಇರೋದು. ಯಾರು ಅಷ್ಟಮಂಗಲ ಕಾರ್ಯಕ್ರಮ ಮಾಡಿದ್ವಿ ಅವಾಗ ಹಿಂದಿನ ಇತಿಹಾಸ ಎಲ್ಲ ಹೇಳಿದ್ರು. ಜೊತೆಗೆ ಏನ್ ಮಾಡಿದ್ರು, ಈ ನೈವೇದ್ಯ ಮಾಡ್ತಾರಲ್ಲ ಇದ್ರ ಭಾರತ ಅಮ್ಮಗೆ ಅದನ್ನೇ ಕೊಡ್ಬೇಕಂತೆ. ಶಾಖೆ ಏನಂದ್ರೆ ಅದೇ ಅಮ್ಮನ ನೈವೇದ್ಯ. ಅವ್ರ ಅಷ್ಟಮಂಗಲದವ್ರು ಹೇಳಿದ್ದು ಅದು ಬೇಕು ಆಕೆಗೆ ಅಂತಾರೆ. ಅವ್ರು ಬಂದಾಗ ಹೇಳಿದ್ರು. ಅವ್ರೇನು ಭಟ್ರು ದೊಡ್ಡ ಇದ್ರ ಅವ್ರು ಬಂದ್ರದು ಉಡುಪಿಯಿಂದ ಬಂದವ್ರು. ಅದು ಇಲ್ದ ಅಂತೇಳಿ ಹಿಂದಿನ ಇತಿಹಾಸ ಎಲ್ಲ ಹೇಳ್ತಾರೆ. ಅವ್ರು ಬಂದು ಹೇಳಿದ್ರು ನಮಗೆ ಬ್ಯಾಟಿನ ಬೇಕು, ಅದೇ ಬೇಕು. ಅದಕ್ಕೆ ಈಗ ಏನ್ ಮಾಡ್ಯಾರ, ಕುಂಬಳಕಾಯಿ ಹೊಡಿತಾರೆ, ಎಳ್ನೀರಾಗ ಜೇನುತುಪ್ಪ ಹಾಕಿ ಇಡ್ತಾರೆ. ಪಾಯಸ ಜಾತ್ರೆ ಕಾರ್ಯಕ್ರಮದಲ್ಲಿ ಪಾಯಸ ಮಾಡ್ತೀವಲ್ಲ, ಆ ಟೈಮ್ನಲ್ಲಿ ಇದು ಒಂದು ಪುಟ್ಟಿ ಬೇಕು. ಅಂದ್ರೆ ಆ ಪಡಗನ ಇಟ್ಕೊಂಡ್ಬರ್ಲಿಕ್ಕೆ ಪಡಗ ಸುಡ್ತಿರ್ತದೆ, ಇದ್ರಲ್ಲಿ ಇಟ್ಕೊಂಡ್ಬರ್ತೀವಿ. ಪಡಗ ಎಷ್ಟು ದೊಡ್ಡದು? ಅಷ್ಟು ದೊಡ್ಡದು ಇರುತ್ತೆ ಪಡಗ. ಎಷ್ಟು ಕೆಜಿ ಸರ್ ಸುಮಾರು?